ಚಂದ್ರಶೇಖರ್ ಸರ್, ಅದರಲ್ಲೂ ವಿಶೇಷವಾಗಿ ಅಮೇರಿಕಾ 2 ಬರ್ತಾ ಇದೆ. ನಾವೆಲ್ಲ ಭಾಳ ಕಾತರದಿಂದ ಕಾಯ್ತಾ ಇದ್ದೀವಿ. ಅಮೇರಿಕಾ 1 has created history, connected almost everybody with the world, where we are looking forward to do that. ಅವರು ಇಲ್ಲಿ ಬಂದಿರೋದು ಭಾಳ ಖುಷಿ ವಿಚಾರ. ಜೊತೆಗೆ ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲ ರೋಟ್ರಿ ಸ್ನೇಹಿತರೆ, ಇನ್ವೈಟೀಸ್ ಆ್ಯಂಡ್ ಗೆಸ್ಟ್ ಎಲ್ರಿಗೂ ನಮಸ್ಕಾರ. ಇದೊಂದು ವಿಶೇಷ ಸಭೆ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ ರೋಟ್ರಿ ಮೆಂಬರ್ ಆದಂಥ ನಾವು ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ ನಾವೇ ಬ್ಯುಸಿ ಇಟ್ಕೊಂಡು ಕೆಲಸ ಮಾಡುವಾಗ ನಾವು ಮಾಡ್ತಕ್ಕಂಥ ಕೆಲಸವನ್ನು ಯಾರು ಉಪಯೋಗಿಸ್ತಾರೆ ಅವ್ರಿಗೆ ತಲುಪಿಸಲಿಕ್ಕೆ ಮತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಉತ್ತಮವಾದ ಕೆಲಸಗಳನ್ನು ಮಾಡಿ ಅಂತ ಡೈರೆಕ್ಷನ್ ಸಿಗೋದೇ ನಮಗೆ ನಮ್ಮ ಮೀಡಿಯಾ ಮಿತ್ರರಿಂದ. ಅಂಥ ಒಂದು ಮೀಡಿಯಾ ಮಿತ್ರರನ್ನು ಇವತ್ತು ಕರೆದು ಅವ್ರ ಜೊತೆ ಸಮಯವನ್ನು ಕಳೆದು ಅವರು ಅನೇಕ ನಾವು ಬೀಗೆ ಆರ್ಮಿ ಪರ್ಸನ್, ನಮ್ಮ ಲೈಫು ಆರ್ಮಿ ಲೈಫ್ ಇಸ್ ಚಾಲೆಂಜಿಂಗ್ ಲೈಫ್. ಅದನ್ನು ಬಿಟ್ಟರೆ ನೆಕ್ಸ್ಟ್ ಚಾಲೆಂಜಿಂಗ್ ಲೈಫ್ ಅಂದರೆ ಮೀಡಿಯಾ ಮಿತ್ರಗಳು. ಎಲ್ಲಿ ಏನಾಗುತ್ತೋ ಅಲ್ಲಿ ಅವ್ರು ಇರ್ತಾರೆ. ಆ ಒಂದು ಸಿಚುವೇಷನನ್ನು ಎದುರಿಸಿ, ಎಸ್ಪೆಷಲಿ ಈ ಕ್ರೈಸಿಸ್ ಸಿಚುವೇಷನ್, ಮ್ಯಾನ್ ಮೇಡ್ ಆರ್ ನ್ಯಾಚುರಲ್ ಕ್ರೈಸಿಸ್ ಸಿಚುವೇಷನ್ ಅಂಥ ಕಡೆಯೆಲ್ಲ ನಮ್ಮ ಮೀಡಿಯಾ ಮಿತ್ರರು ಫಸ್ಟ್ ಅಲ್ಲಿ ಲೈಟ್ ಆಗ್ತಾರೆ. ಪೊಲೀಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮೀಡಿಯಾ ಮಿತ್ರರು ಇರ್ತಾರೆ. ಜೊತೆಗೆ ನಾವು ಹಿಂದೆ ಫಾಲೋ ಮಾಡಿ ಅಂಥ ಸೇವೆಗಳನ್ನ ನಾವು ಮಾಡ್ತಾಯಿದ್ದೀವಿ. ಇಂಥ ಒಂದು ಸಾಧಕರಿಗೆ ನಾವೊಂದು ಸನ್ಮಾನ ಮಾಡಬೇಕಂತೇಳಿ ನಮ್ಮ ಗವರ್ನರ್ ಅನಿಲ್ ಗುಪ್ತಾ ಅವರು ಯೋಚನೆ ಮಾಡಿ ಈ ಕಾರ್ಯವನ್ನು ಆಯೋಜಿಸ್ಕೊಂಡಿದ್ದೀವಿ. ಅದರಲ್ಲೂ ರೋಟ್ರಿ ಏನು ಎತ್ತ ಅಂತೇಳಿ ಎಲ್ಲ ಗಣ್ಯರಿಗಾಗಲೇ ಮಾತಾಡಿದ್ದಾರೆ. ನಾನು ಈ ಮೂಮೆಂಟಲ್ಲಿ ಹೇಳೋದು ಏನು ಅಂದರೆ, ಈ ಪೋಲಿಯೋ ನಿರ್ಮೂಲನೆ ಕಡೆ ನಾವು ಕೊಟ್ಟಂಥ ಒಂದು ಗಮನ ಮಾಡಿದಂಥ ಕೆಲಸ ಇಡೀ ಪ್ರಪಂಚನೇ ಪ್ರೈಸ್ ಮಾಡುವಂಥ ಕೆಲಸವನ್ನು ರೋಟೇರಿಯನ್ಸು 1985ಇಂದ ಮಾಡ್ಕೊಂಬಂದು ಈಗ ಪೋಲಿಯೋ ಇಷ್ಟು ಹತ್ರಕ್ಕೆ ಬಂದಿದೆ. ಜಸ್ಟ್ ಓನ್ಲಿ ಪಾಕಿಸ್ತಾನ್ ಮತ್ತು ಆಫ್ಘಾನಿಸ್ತಾನ್ ಅಲ್ಲೂ ಆಲ್ಮೋಸ್ಟ್ ಮುಗಿಯೋ ಸಂದರ್ಭ ಬಂದಿತ್ತು. ಅಲ್ಲಿ ಅವ್ರ ಬಾರ್ಡ್ರಲ್ಲಾದಂಥ ಸ್ವಲ್ಪ ಗಲಾಟೆಯಿಂದ ಪಾಕಿಸ್ತಾನದಲ್ಲಿ 6 ಕೇಸು, ಆಫ್ಘಾನಿಸ್ತಾನದಲ್ಲಿ 4 ಕೇಸು, 10 ಕೇಸ್ ಮಾತ್ರ ಇದೆ. ಅಂದರೆ ನಾವಿನ್ನೇನು ನಮ್ಮ ಅನಿಲ್ ಗುಪ್ತಾ ಅವ್ರು ಹೇಳ್ದಾಗೆ ಈ ಪೋಲಿಯೋ ಮುಕ್ತ ಪ್ರಪಂಚದ ಒಂದು ಸೆಲೆಬ್ರೇಷನ್ಗೆ ಭಾಳ ಹತ್ರ ಬಂದಿದ್ದೀವಿ ಹೇಳಿದ್ರೆ ತಪ್ಪಾಗಲಾರ್ದು. ಅಂಥ ಒಂದು ಕೆಲಸ ಮಾಡಿದಂಥ ರೋಟ್ರಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಪ್ರಧಾನಮಂತ್ರಿ ಆದಂಥ ಮೋದಿಯವರ ಒಂದು ಏನು ಸಲಹೆ ಇದೆ, ಬೇಟಿ ಬಚಾವೋ ಬೇಟಿ ಪಢಾವೋ, ಆ ಒಂದು ಕಾರ್ಯಕ್ರಮನ ನಾವು ನೆಕ್ಸ್ಟ್ ತಗೊತಾ ಇದ್ದೀವಿ. ಅದರಲ್ಲಿ ಬೇಟಿ ಬಚಾವ್ ಏನು ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಒಂದು ನೆಕ್ಸ್ಟ್ ಒಂದು ಮಹಾಮಾರಿ ಪೋಲಿಯೋ ಮಟ್ಟಕ್ಕೆ ಇರ್ತಕ್ಕಂಥದ್ದು. ನಮ್ಮ ಒಂದು ಈ ಪೋಲಿಯೋ ನಿರ್ಮೂಲನೆ ಕೈ ಜೋಡಿಸಿದಂಥ ಒಂದು ಅನುಭವ, ಕಾರ್ಪೊರೇಟ್ ಕಂಪ್ನಿಗಳು ಕೊಡ್ತಾ ಇರ್ತಕ್ಕಂಥ CSR ಫಂಡು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಡೈರೆಕ್ಷನ್, ಸ್ಟೇಟ್ ಗೌರ್ಮೆಂಟಿಂದ ಸಪೋರ್ಟ್, ಇದೆಲ್ಲ ತೆಗೆದುಕೊಂಡು ಈ ಸರ್ವೈಕಲ್ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಲಿಕ್ಕೆ ರೋಟ್ರಿ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದೆ. ಬೇಟಿ ಬಚಾವೋ ಒಂದು ಕಾನ್ಸೆಪ್ಟಲ್ಲಿ ಪ್ರಧಾನಮಂತ್ರಿಯವರಿಗೆ ಪ್ರಪೋಸಲ್ ಹೋಗಿದೆ. ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಟು ಕಾಲ್ ಅಸ್ ಆ್ಯಂಡ್ ಇಂಪ್ಲಿಮೆಂಟ್ ದಿಸ್ ವೆರಿ ಎಫೆಕ್ಟಿವ್ಲಿ. ದೆನ್ ಕಮ್ಸ್ ಬೇಟಿ ಪಢಾವೋ. ಈ ವಿಚಾರ ಬಂದಾಗ ಏನು ನಾವು ಒಂದು ಸಾಫ್ಟ್ವೇರ್ ಹಬ್ ಆಗಿದ್ದೀವಿ ಬೆಂಗಳೂರು, ಇಲ್ಲಿರ್ತಕ್ಕಂಥ ಅನೇಕ ಸಾಫ್ಟ್ವೇರ್ ಕಂಪ್ನಿಗಳು ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರು ಅವರು ಒಂದು ವರ್ಷ 2 ವರ್ಷ ಮ್ಯಾಕ್ಸಿಮಮ್ 3 ವರ್ಷ ದೇ ವಾಂಟ್ ಟು ಡಿಸ್ಕಾರ್ಡ್ ದೋಸ್ ಕಂಪ್ಯೂಟರ್. ಅಂಥ ಡಿಸ್ಕಾರ್ಡೆಡ್ ಕಂಪ್ಯೂಟರ್ ನಾವು ತೆಗೆದುಕೊಂಡು ಅದಕ್ಕೆ ಏನು ಸಾಫ್ಟ್ವೇರ್ ಬೇಕು ಮಕ್ಕಳಿಗೆ, ಅಂಥ ಒಂದು ಸಾಫ್ಟ್ವೇರನ್ನು ಅಳವಡಿಸಿ ನಾವೆಲ್ಲ ಶಾಲೆಯ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿರ್ತಕ್ಕಂಥ ಸ್ಕೂಲು, ದೆನ್ ಗೌರ್ಮೆಂಟ್ ಸ್ಕೂಲು, ದೆನ್ ಬೇರೆ ಒಂದು ಪಬ್ಲಿಕ್ಸ್ ಸ್ಕೂಲೇನಿದೆ ಅಂಥ ಸ್ಕೂಲ್ಗಳಿಗೆ ಈ ಕಂಪ್ಯೂಟರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೇಳಿ ನಾವು ವಿ ಆರ್ ಏಮಿಂಗ್ ಅರೌಂಡ್ 1 ಮಿಲಿಯನ್ ಕಂಪ್ಯೂಟರ್, 10 ಲಕ್ಷ ಕಂಪ್ಯೂಟರ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಒಂದು ಕಾರ್ಯನ ಇಟ್ಕೊಂಡಿದ್ದೀವಿ. ಅಂದರೆ ಈ ಎರಡೇ ಕಾರ್ಯಕ್ರಮ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಏನು ನಮ್ಮದು 7 ಏರಿಯಾ ಫೋಕಸ್ ಅಂತ ಏನಿದೆ, ನಮ್ಮ ರೋಟ್ರಿಯವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಒಂದು ಡಿವಿಷನಲ್ಲಿದೆ. ಅದಕ್ಕಾಗಿ ಈ CSR ಫಂಡ್ ಏನಿದೆ ಹೆಚ್ಚು ಕಮ್ಮಿ 48,000 ಕೋಟಿ ಒಂದು ವರ್ಷಕ್ಕೆ ಏನು ಬರ್ತಾ ಇದೆ, ಅದರಲ್ಲಿ ಸಾಕಷ್ಟು NGOಗಳು ಕೆಲಸ ಮಾಡ್ತಾಯಿದೆ. ಆದರೆ ನಮ್ಮ ಅನುಭವ ತೆಗೆದುಕೊಂಡು ನಾವು ವಿ ವಾಂಟ್ ಟು ಡೂ ದಿಸ್ CSR ವರ್ಕ್ ವೆರಿ ಎಫೆಕ್ಟಿವ್ಲಿ ಇನ್ ಆಲ್ ದ 7 ಏರಿಯಾ ಫೋಕಸ್. ತಾಯಿ ಮಗು ಇರ್ಬೋದು, ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಎಜುಕೇಷನ್ನು, ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ
ದಿಸ್ ಎನ್ವೈರ್ಮೆಂಟಲ್ ಡಿಫ್ರೆನ್ಸಸ್, ಎಲ್ಲೆಲ್ಲಿ ವಿಂಟರ್ನಲ್ಲಿ ಮಳೆ ಆಗ್ತಾಯಿದೆ, ಸಮ್ಮರಲ್ಲಿ ಐಸ್ ಬೀಳ್ತಾ ಇದೆ, ಈ ಥರ ವಿಚಿತ್ರಗಳಾಗ್ತಾಯಿದೆ. ಸೊ ಎನ್ವೈರ್ಮೆಂಟ್ ನಾವು ಪ್ರೊಟೆಕ್ಷನ್ ಮಾಡಿಲ್ಲ ಅಂದರೆ ಮುಂದೆ ಮೇಜರ್ ಡಿಸಾಸ್ಟರ್. ಅದರಲ್ಲೂ ಯುರೋಪ್ನಲ್ಲಿ ಆದಂಥ ಒಂದು ಹೀಟ್ ವೇವ್, ವೆಹಿಕಲ್ಗಳು ಟೈರ್ಗಳೆಲ್ಲ ಅಲ್ಲಲ್ಲೇ ಮೆಲ್ಟ್ ಆಗೋಗ್ಬಿಡ್ತು. ಇಂಥ ಒಂದು ಏನು ಭಯಂಕರ ಆಗ್ತಾಯಿದೆ, ಅದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ವಿ ಶುಡ್ ಫೋಕಸ್ ಆನ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ಅದರಲ್ಲೂ ನಮ್ಮ ಸ್ನೇಹಿತರಾದಂಥ ಬೆಂಗಳೂರಿನವರೇ ಆದಂಥ ರವಿಶಂಕರ್ ಡಕೋಜಾ ಅವರು ಏನು ಅವರ ಒಂದು ಅಸೆಟ್ನಲ್ಲಿ ಏನು ಗಳಿಸಿದಂಥ ಒಂದು ಹಣದಲ್ಲಿ ಒಂದು 85% ಆಫ್ ದಿ ಮನಿ ಈ ಹಸ್ ಡೊನೇಟೆಡ್ ಬ್ಯಾಕ್ ಟು ರೋಟ್ರಿ. ಅಂದರೆ ಅಮೌಂಟ್ ಎಷ್ಟು ಅಂದರೆ ಅವರು ರೋಟ್ರಿಗೆ ಕೊಡಲಿಕ್ಕೆ ಶುರು ಮಾಡಿರೋದು, ಈ ವಾಂಟ್ ಟು ಎಂಡ್ ಅಪ್ ವಿತ್ ಗಿವಿಂಗ್ ಅರೌಂಡ್ 500 crores, 500 ಕೋಟಿಯನ್ನು ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಅಂಥವರು ಎನ್ವೈರ್ಮೆಂಟ್ಗೋಸ್ಕರ ಕೊಡ್ತಾ ಇರ್ತಕ್ಕಂಥ ಹಣ ಇದು. ಆ ಹಣವನ್ನು ತೆಗೆದುಕೊಂಡು ನಾವು ಸಾಕಷ್ಟು ಎನ್ವೈರ್ಮೆಂಟ್ಗಳು ಕೆಲಸ ಮಾಡ್ತಾಯಿದ್ದೀವಿ. ಅಂದರೆ ರೋಟ್ರಿ ಮಾಡ್ತಾ ಇರ್ತಕ್ಕಂಥ ಅನೇಕ ಕೆಲಸಗಳು, ಅದಕ್ಕೆ ಜನಗಳಿಗೆ ತಲುಪಬೇಕಾದ್ರೆ ಮೀಡಿಯಾ ಇಲ್ಲದೆ ನಾವು ತಲುಪೋಕ್ಕಾಗಲ್ಲ. ನಾವು ವಿಶೇಷವಾಗಿ ರೋಟಿ ಏನು ಪಬ್ಲಿಸಿಟಿ ಬಯಸಲ್ಲ, ಬಟ್ ಇದು ತಲುಪಿಲ್ಲ, ಯಾರು ಬೇಕಾದ್ರೂ ತಲುಪಿಲ್ಲ ಅಂದರೆ ಅದರ ಪರ್ಪಸ್ ಸರ್ವ್ ಆಗಲ್ಲ. ಬೇರೆ ಯಾರಿಗೂ ತಲುಪ್ಬೋದು, ನಿಜವಾಗ್ಲೂ ಯಾರು ತಲುಪಬೇಕು ಅಂಥವ್ರಿಗೆ ತಲುಪಲಿಕ್ಕೋಸ್ಕರ ನಾವು ಮೀಡಿಯಾ ಮಿತ್ರರನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ನೆಕ್ಸ್ಟ್ ಲೆವೆಲ್ ತೆಗೆದುಕೊಂಡು ಹೋಗೋಕ್ಕೆ ನಿಮ್ಮ ಬಾಂಧವ್ಯ ಕೈಗೂಡಿ ಯಾರಿಗೇನು ತಲುಪಬೇಕು ಅದನ್ನು ತಲುಪಿಸುವಲ್ಲಿ ನಿಮ್ಮ ಸಹಕಾರ ಬಯಸ್ತಾ, ನಮ್ಮ ಎಲ್ಲ ರೋಟರಿ ಮಿತ್ರರು ಇದೇ ರೀತಿ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.